ನಾನು ಯಾವಾಗ್ಲೂ ಅನ್ಕೊಂತಾ ಇರ್ತೀನಿ, ದರ್ಶನ್ ಸರ್ ಸಿನಿಮಾ ನೋಡೋಕೆ ಕಷ್ಟ ಪಡ್ತಾ ಇದ್ದ ನಾನು ಇವತ್ತು ಆ ಸಿನಿಮಾದಲ್ಲಿ ಆಕ್ಟ್ ಮಾಡಿ ಇಷ್ಟು ದೊಡ್ಡ ಪ್ರಮೋಷನ್ ನನಗೆ ಅಳುನು ಬರುತ್ತೆ. ಅಂದ್ರೆ ಇಷ್ಟು ದೊಡ್ಡವ್ರ ಮುಂದೆ ನಿಂತ್ಕೊಂಡು ಮಾತಾಡೋಕೆ ಅವಕಾಶ ಸಿಕ್ಕಿದೆಯಲ್ಲ, ಮೋಸ್ಟ್ಲಿ ನನ್ನ ಕೆಲಸ ನಾನು ಕರೆಕ್ಟ್ ಆಗಿ ಮಾಡ್ಕೊಂಡ್ ಬಂದಿದ್ದೀನಿ ಇಲ್ಲಿ ತನಕ ಅನ್ಸುತ್ತೆ. ಸಾರಿ, ಥ್ಯಾಂಕ್ ಯು ಸರ್. ಇಷ್ಟು ದೊಡ್ಡ ಅವಕಾಶ ಮತ್ತೆ ನನ್ನ ಲೈಫಲ್ಲಿ ಯಾವತ್ತು ಸಿಗುತ್ತಾ ನಂಗೆ ಗೊತ್ತಿಲ್ಲ, ಅಷ್ಟು ದೊಡ್ಡ ಅವಕಾಶ ಸಿಕ್ಕಿದೆ. ಅಂಡ್ ನನಗನ್ಸೋದು ಒಂದೇ ಫೈನಲಿ ಹೇಳೋದಂದ್ರೆ, ಯಾರಾದ್ರೂ ಕರ್ನಾಟಕದಲ್ಲಿ ಕನ್ನಡದ ಬೋರ್ಡ್ ಹಾಕಿಲ್ಲ ಅಂದ್ರೆ ನಮ್ಮ ರಕ್ತ ಕುದಿದಿದೆ ಅಂತದ್ರಲ್ಲಿ ನಮ್ಮ ಬಾಸ್ ಕನ್ನಡಕ್ಕೋಸ್ಕರನೇ ಬದುಕ್ತಾ ಇದಾರೆ. ಅವ್ರ ಸಿನಿಮಾನ ನಾವು ಜಾಸ್ತಿ ಗೆಲ್ಸ್ಬೇಕು. ಅವ್ರಿಗಿರೋ ಪೇನ್ ಎಲ್ಲ ಅವ್ರ ಸಿನಿಮಾ ಗೆದ್ದಿದ್ದಕ್ಕೆ ಅವ್ರಿಗಿರೋ ಪೇನ್ ಎಲ್ಲ ಮರ್ತೋಗ್ಬೇಕು. ನನಗೆ ಅನಿಸ್ತಾ ಇತ್ತು, ಗ್ಲಿಮ್ಸ್ ಬಿಟ್ಟಾಗ ಬರ್ತಾ ಇದೀನಿ ಚಿನ್ನ ಅಂತ ಇತ್ತಲ್ಲ, ಅದ್ ಬಿಟ್ಟಾಗ ನಂಗೆ ಅನಿಸ್ತಾ ಇತ್ತು, ಎಂತೆಂತ ಕೆಟ್ಟ ಸಂದರ್ಭಕ್ಕೆ ಅಶ್ವಿನಿ ದೇವತೆಗಳು ಅಸ್ತು ಅಂದಿದ್ದಾರೆ, ಯಾಕೆ ಈ ಗ್ಲಿಮ್ಸಿಗೆ ಒಂದ್ಸತಿ ಅಸ್ತು ಅನ್ಬರ್ಬಾರ್ದು. ಸುಮ್ಮನೆ ನಾವ್ ಅವ್ರ ಜೊತೆನೆ ನಾವ್ ಯಾಕೆ ಕುತ್ಕೊಂಡ್ ಸಿನಿಮಾ ನೋಡಬಾರ್ದು. ಮೋಸ್ಟ್ಲಿ ನಾನ್ ನತದೃಷ್ಟ ಕಲಾವಿದ ಅನ್ಸುತ್ತೆ. ಇಷ್ಟೋ ತನಕ ಅವ್ರ ಜೊತೆ ಸಿನಿಮಾ ಮಾಡಿದಾರಲ್ಲ, ಅವ್ರ ಜೊತೆ ಥಿಯೇಟರ್ ಕುತ್ಕೊಂಡ್ ಸಿನಿಮಾ ನೋಡಿದಾರೆ. ನಂದು ಅದೃಷ್ಟ ಇಲ್ಲ, ಸಿನಿಮಾದಲ್ಲಿ ಅವಕಾಶ ಸಿಕ್ಕಿದ್ರೆ ಅವ್ರ ಜೊತೆ ಕುತ್ಕೊಂಡು ಸಿನಿಮಾ ನೋಡೋಷ್ಟು ಅವಕಾಶ ಅದೃಷ್ಟ ಅಲ್ಲ ನಮ್ಗೆ. ಗೊತ್ತಿಲ್ಲ, ಬೇಗ ಬರ್ತೀನಿ ನಾನು ಅವ್ರ ಜೊತೆ ಸಿನಿಮಾ ನೋಡ್ತೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕಾಂತರಾಜ್ ಸರ್ ನಾನು ಮರೆಯಂಗೂ ಇಲ್ಲ, ಅವರೇ ಪ್ರಕಾಶ್ ಸರ್ 20 ಸಾಲ ನಡೆಸ್ಕೊಡ್ತೀನಿ. ಥ್ಯಾಂಕ್ಸ್ ಸರ್. ನಾನು ಕೊನೆ ತನಕ ನಿಮ್ ಮಗನ್ ತರ ಇದ್ದು ಅದ್ ಏನೇ ಇದ್ರು ನಾನು ನಿಮ್ ಜೊತೆ ಇರ್ತೀನಿ. ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಸಾರಿ, ನನ್ ಶೇರು ಲೈಕ್ ಕಮೆಂಟ್ಗೆಲ್ಲ ಮಾತಾಡೋದು ಇಲ್ಲ, ನನ್ ಮೀಡಿಯಾ ಮುಂದೆ ಆತರ ಇದ್ ಮಾಡೋದು ಇಲ್ಲ. ನಾನ್ ಬಂತು ಅಷ್ಟೇ, ಸಾರಿ, ದಯವಿಟ್ಟು ಕ್ಷಮಿಸಿ. ಸಾರಿ, ಎಲ್ರು ಸಿನಿಮಾ ನೋಡಿ ಥಿಯೇಟ್ರಿಗೆ ಬಂದ್ ಸಿನಿಮಾ ನೋಡಿ ನನ್ ಬಾಸ್ ಹೇಳಿರೋದು ಇಷ್ಟ, ಸ್ಟಾಪ್ ಪೈರಸಿ. ಇದನ್ನ ನೆನ್ಕೊಂಡ್ ನನ್ನಿಂದ ಇದು ಪೋಸ್ಟ್ ಅಂಟಿಸಿ ಥಿಯೇಟರ್ ಪಾಪ್ಕಾರ್ನ್ ಮಾಡೋವರೆಗೂ ಇದನ್ನ ನಂಬ್ಕೊಂಡೇ ಬರ್ತಾ ಇದೀವಿ. ನಮ್ಮ ಹೋಟೆಲ್ ದಯವಿಟ್ಟು ಹೊಡೋದಿದೆ, ನಾವು ನಿಮ್ಮನ್ನ ಸಂತೋಷ ಪಡ್ಸಕ್ಕೆ ಕೆಲಸ ಮಾಡೋದು, ಅದನ್ನ ಕೊನೆ ತನಕನೂ ಮಾಡ್ತೀವಿ. ಥ್ಯಾಂಕ್ಸ್.